ನಾನು ಇವತ್ತು ಮಹಿಳೆಯರ ಮತ್ತು ಹೆಣ್ಣು ಮಕ್ಕಳ ಕುರಿತಾಗಿ ಅವರ ಋತುಚಕ್ರದ ಬಗ್ಗೆ ಒಂದು ಜಾಗೃತಿ ಮೂಡಿಸುವ ಹಾಗೂ ಒಂದು ಉಪಯುಕ್ತ ಮಾಹಿತಿಯನ್ನು ತಿಳಿಸುವ ಸಲುವಾಗಿ ಈ ಒಂದು ವಿಡಿಯೋ ಮುಖಾಂತರ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ. ಋತುಚಕ್ರ ಅಂದರೆ ಏನು ಅಂತ ಮೊದಲಿಗೆ ತಿಳ್ಕೊಳ್ಳೋಣ. 14ರಿಂದ 40 ಮತ್ತು 45 ವರ್ಷದ ಒಳಗಿನ ಹೆಣ್ಣು ಮಕ್ಕಳು ಮತ್ತು ಮಹಿಳೆಯರಲ್ಲಿ ಪ್ರತಿ ತಿಂಗಳು 4ರಿಂದ 5 ದಿನಗಳ ಕಾಲ ಏನು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೋ ಮತ್ತು ದೇಹದಲ್ಲಿರತಕ್ಕಂತಹ ಕೆಟ್ಟ ರಕ್ತವನ್ನು ಹೊರಹಾಕುವ ಒಂದು ಪ್ರಕ್ರಿಯೆನ ನಾವು ಋತುಚಕ್ರ ಅಂತ ಕರಿತೀವಿ. ಈ ಮೊದಲು ಈ ಪೀರಿಯಡ್ಸ್ ಆಗೋದನ್ನ, ಈ ಋತುಚಕ್ರನ ಯಾಕೆ ಇತ್ತೀಚೆಗೆ ಈ ಸಮಸ್ಯೆಗಳು ಜಾಸ್ತಿ ಆಗಿದೆ, ಈ ಮೊದಲು ಈ ಥರ ಸಮಸ್ಯೆಗಳು ಜಾಸ್ತಿ ಇರಲಿಲ್ಲ. ಯಾಕೆ ಅಂತಂದರೆ ನಮ್ಮ ಪೂರ್ವಜರಾಗಿರ್ಬೋದು, ನಮ್ಮ ಹಿರಿಯರು, ನಮ್ಮ ಅಮ್ಮಂದರು, ಅಜ್ಜಿಯಂದರು ಏನು ಮಾಡ್ತಾಯಿದ್ರು, ಕಾಟನ್ ಬಟ್ಟೆಗಳನ್ನು ಬಳಸ್ತಾ ಇದ್ರು, ಅದನ್ನು ಸೂಕ್ಷ್ಮವಾಗಿ ಅದನ್ನು ವಾಶ್ ಮಾಡಿ ನೀಟಾಗಿ ಎತ್ತಿಟ್ಕೊತಾ ಇದ್ರು, ಆರೋಗ್ಯವಾಗೂ ಇದ್ರು, ಗಟ್ಟಿ ಪೌಷ್ಟಿಕ ಆಹಾರಗಳನ್ನು ಕೂಡ ತಗೋತಾ ಇದ್ರು. ಆದ ಕಾರಣ ಅವ್ರಿಗೆ ಆರೋಗ್ಯ ಬ್ಯಾಲೆನ್ಸ್ ಆಗ್ತಾ ಇತ್ತು. ಆದರೆ ಅವ್ರಿಗೆ 3 ದಿನ ಪೀರಿಯಡ್ಸ್ ಆದಾಗ ವಿಶ್ರಾಂತಿ ಅನ್ನೋದು ಸಿಗ್ತಾ ಇತ್ತು. ಮಹಿಳೆಯರು ಮನೆಯಲ್ಲೇ ಇರ್ತಾ ಇದ್ರು. ಆದ್ರಿಂದ ಪದೇ ಪದೇ ಬಟ್ಟೆಯನ್ನು ಬದಲಾಯಿಸುವ ಒಂದು ಅವಕಾಶ ಅವರಿಗೆ ಆ ಟೈಮಲ್ಲಿ ಸಿಗ್ತಾ ಇತ್ತು. ಕಾಲ ಬದಲಾದಂತೆ ಹೆಣ್ಣು ಮಕ್ಕಳು ಕೂಡ ಗಂಡು ಮಕ್ಕಳ ಸಮಾನವಾಗಿ ದುಡಿಯೋದಕ್ಕೆ ಶುರು ಮಾಡ್ತಾರೆ. ಆಗ ಅವರು ಮನೆಯಿಂದ ಆಚೆ ಹೋಗ್ಬೇಕಾಗಿ ಬರುತ್ತೆ. ಆಗ ಕೆಲವೊಂದು ಕಂಪನಿಗಳು ಈ ಪ್ಯಾಡ್ಗಳನ್ನು ತಯಾರು ಮಾಡ್ತಾರೆ. ಆ ಹೆಣ್ಣು ಮಕ್ಕಳ ಆರೋಗ್ಯ ಕುರಿತು ಪ್ಯಾಡ್ಗಳು ತಯಾರಾಗುತ್ತೆ. ಆಗ ಹೆಣ್ಮಕ್ಳು ಓಕೆ ಕಂಫರ್ಟ್ ಆಗಿ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತಾರೆ. ಕಾಲಕ್ರಮೇಣ ಇದೇನಾಗುತ್ತೆ, ಹೆಣ್ಮಕ್ಳ ಆರೋಗ್ಯನ ಹೊರತುಪಡಿಸಿ ಇದೊಂದು ಬಿಸ್ನೆಸ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಬಿಸ್ನೆಸ್ ಆದಾಗ ಹಲವಾರು ಕಂಪನಿಗಳು ಮಾರ್ಕೆಟ್ಗೆ ಬರುತ್ತೆ ಪ್ಯಾಡ್ಗಳ ಮುಖಾಂತರ. ಅಲ್ಲಿ ಅವರಿಗೆ ಕ್ವಾಲಿಟಿ ಕೊಡೋದಕ್ಕಿಂತ ಹೆಣ್ಣು ಮಕ್ಕಳ ಆರೋಗ್ಯಕ್ಕಿಂತ ಅವರಿಗೆ ಬಿಸ್ನೆಸ್ ಮೈಂಡ್ ಜಾಸ್ತಿ ಆಗುತ್ತೆ. ದುಡ್ಡು ಮಾಡೋ ಒಂದು ಅಪತಪಿಯಲ್ಲಿ ಅವರು ಕ್ವಾಲಿಟಿನ ಕಡಿಮೆ ಮಾಡ್ತಾ ಬರ್ತಾ ಇರ್ತಾರೆ. ಇದರಿಂದ ಸಾಕಷ್ಟು ಹೆಣ್ಣು ಮಕ್ಕಳಿಗೆ ಪ್ರತಿ ತಿಂಗಳು ಮಿನಿಮಮ್ ನೋಡಿ, 14 ವರ್ಷಕ್ಕೆ ಒಂದು ಹೆಣ್ಣು ಮಗಳು ಋತುಮತಿ ಆದರೆ 45 ವರ್ಷದ ಒಳಗೂ ಪ್ರತಿ ತಿಂಗಳು 4ರಿಂದ 5 ದಿನಗಳ ಕಾಲ ಒಂದು ಪ್ಯಾಡನ್ನು 24 ಗಂಟೆ 24/7 ಒಂದು ಪ್ಯಾಡನ್ನು ಯೂಸ್ ಮಾಡ್ತಿರ್ತಾಳೆ ಅಂದರೆ ಅದು ಸೂಕ್ಷ್ಮವಾದ ಪ್ರದೇಶದಲ್ಲಿ ಎಷ್ಟು ಕ್ವಾಲಿಟಿ ಇರಬೇಕದು. ಸೊ ಇಲ್ಲಿ ನಮಗೆ ಕ್ವಾಲಿಟಿ ಮಿಸ್ ಆಗ್ತಾ ಇರೋ ಕಾರಣ ಹಲವಾರು ಗರ್ಭಕೋಶ ಸಮಸ್ಯೆಗೂ ಕೂಡ ಈ ಒಂದು ಸ್ಯಾನಿಟರಿ ಪ್ಯಾಡ್ಗಳು ಕಾರಣ ಆಗ್ತಾ ಇದೆ. ಈ ವಿಚಾರ ಸರ್ಕಾರದ ಗಮನಕ್ಕೂ ಬಂದಿರೋದ್ರಿಂದ ಕ್ವಾಲಿಟಿ ಕೊಡ್ತಾ ಇಲ್ಲ, ಪ್ಲಾಸ್ಟಿಕ್ ಬಳಕೆ ಜಾಸ್ತಿ ಆಗ್ತಾ ಇದೆ ಪ್ಯಾಡ್ಗಳಲ್ಲಿ ಅಂತ ಸರ್ಕಾರನೂ ಕೂಡ ಶಾಲೆ ಕಾಲೇಜುಗಳಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಕೂಡ ಜಾಗೃತಿ ಮೂಡಿಸೋದಕ್ಕೆ ಹಮ್ಮಿಕೊಂಡಿದೆ. ಅದರಲ್ಲಿ ಒಂದಾದ ಮೆನ್ಸ್ಟ್ರುಯಲ್ ಕಪ್ಸ್ಗಳನ್ನು ಯೂಸ್ ಮಾಡಬೇಕು ಅಂತ ಹೇಳಿದ್ದಾರೆ. ಆದರೆ ಹಲವಾರು ಡಾಕ್ಟರ್ಗಳ ಪ್ರಕಾರ ಹೆಣ್ಣು ಮಕ್ಕಳು ಹಾಗೂ ಮದುವೆಯಾಗಿ ಮಕ್ಕಳಾಗದೇ ಇರೋ ಅಂಥ ಹೆಣ್ಣು ಮಕ್ಕಳು ಈ ಮೆನ್ಸ್ಟ್ರುಯಲ್ ಕಪ್ಪನ್ನು ಯೂಸ್ ಮಾಡಬಾರ್ದು ಅಂತ ಕೂಡ ರೆಕಮೆಂಡ್ ಮಾಡ್ತಾರೆ. ಹಾಗಾದರೆ ಕ್ವಾಲಿಟಿ ಪ್ಯಾಡ್ಸ್ ಎಲ್ಲಿದೆ, ಯಾವುದು ಅಂತ ನೋಡೋದಾದರೆ ನಾನು ಇವತ್ತು ನಿಮಗೆ ಪ್ರಸ್ತುತಪಡಿಸೋದಕ್ಕೆ ಬಂದಿದ್ದೀನಿ ನಮ್ಮ ಕಂಪನಿಯ ಫ್ರೀಡಮ್ ಪ್ಯಾಡ್. ಹೆಸರಲ್ಲೇ ಇದೆ ಫ್ರೀಡಮ್. ಪ್ರತಿಯೊಬ್ಬ ಮಹಿಳೆಯು ಫ್ರೀಯಾಗಿ ಅವಳ ಎವ್ರಿ ಮಂತ್ ದಿನನಿತ್ಯ ದಿನಚರಿ ಯಾವ ರೀತಿ ಇರುತ್ತೋ ಅದೇ ರೀತಿ ಪೀರಿಯಡ್ಸ್ ಆಗೋ ಆ 4-5 ದಿನಗಳ ಕಾಲ ಕೂಡ ಅವಳು ಕಂಫರ್ಟ್ ಲೈಫನ್ನ ಲೀಡ್ ಮಾಡಬೇಕು, ಆರಾಮದಾಯಕವಾದ ಒಂದು ಕಂಫರ್ಟ್ನ ಫೀಲ್ ಮಾಡಬೇಕು ಅನ್ನೋ ಸಲುವಾಗಿ ನಮ್ಮ ಕಂಪನಿ ಫ್ರೀಡಮ್ ಪ್ಯಾಡನ್ನು ಬಿಟ್ಟಿದೆ. ಇದರ ಜೊತೆಗೆ ಹೊರಗಡೆ ಮಾರ್ಕೆಟಲ್ಲಿ ಸಿಗ್ತಕ್ಕಂಥ ಕೆಲವೊಂದು ಕಂಪನಿಗಳ ಬಗ್ಗೆ ನಾವು ಮಾಹಿತಿ ಕೊಡೋದ್ರ ಜೊತೆಗೆ ಹೆಣ್ಮಕ್ಳು ಇನ್ನೂ ಯಾವ ರೀತಿ ಆರೋಗ್ಯ ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಒಂದು ಚಿಕ್ಕ ಡೆಮೋ ಮುಖಾಂತರ ನಾನು ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತೀನಿ. ಬನ್ನಿ ಡೆಮೋ ನೋಡೋಣ. ನೋಡಿ, ಇವಾಗ ಡೆಮೋ ತೋರಿಸ್ತಾ ಇದ್ದೀನಿ ನಿಮಗೆ. ಇಲ್ಲಿ ಹೊರಗಡೆ ಬ್ರ್ಯಾಂಡೆಡ್ ಅಂತ ಹೇಳ್ಬೋದಾದಂತಹ 2 ಎಕ್ಸಾಂಪಲ್ ಪ್ಯಾಡ್ಗಳನ್ನು ತಗೋತಾ ಇದ್ದೀನಿ. ಜೊತೆಗೆ ನಮ್ಮ ಕಂಪನಿಯ ಫ್ರೀಡಮ್ ಪ್ಯಾಡ್ ನೀವಿಲ್ಲಿ ನೋಡ್ಬೋದು. ಯುನಿಕ್ ಡಿಸೈನ್ ಇದೆ, ಫುಲ್ ಕಂಫರ್ಟಬಲ್ ಇದೆ, ನೋಡೋದ್ರಲ್ಲೇ ಫ್ರೀಡಮ್ ಇದೆ. ಜೊತೆಗೆ ನೀವಿಲ್ಲಿ ಲಾಕಿಂಗ್ ಸಿಸ್ಟಮ್ನ ಅಬ್ಸರ್ವ್ ಮಾಡ್ಬೋದು. ಯಾಕೆ ಈ ರೀತಿ ಲಾಕಿಂಗ್ ಸಿಸ್ಟಮ್ ಕೊಟ್ಟಿದ್ದಾರೆ ಅಂತಂದರೆ ಬ್ಯಾಕ್ಟೀರಿಯಾ ಫಂಗಲ್ಸ್ ಯಾವುದೂ ಒಳಗಡೆ ಹೋಗಿ ಇನ್ಫೆಕ್ಷನ್ ಆಗಬಾರ್ದು ಅನ್ನೋ ರೀಸನ್ನಿಗೆ ಈ ಥರ ಒಂದು ಲಾಕಿಂಗ್ ಸಿಸ್ಟಮ್ ಕೊಟ್ಟಿದ್ದಾರೆ. ನೋಡಿ, ಈ ಥರ ಓಪನ್ ಮಾಡಿ ಅದೇ ರೀತಿ ನೀಟಾಗಿ ಕ್ಲೋಸಿಂಗ್ ಮಾಡೋದು. ಯಾವುದೇ ರೀತಿ ಬ್ಯಾಕ್ಟೀರಿಯಾಗಳು ಒಳಗಡೆ ಹೋಗದೇ ಇರೋ ರೀತಿ, ಇನ್ಫೆಕ್ಷನ್ ಆಗದೇ ಇರೋ ರೀತಿ ಈ ಒಂದು ಪ್ಯಾಡ್ ನಮ್ಮ ಪ್ರಾಡಕ್ಟನ್ನು ಕಾಪಾಡುತ್ತೆ.
ಯುನಿಕ್ ಡಿಸೈನಿಂಗ್ ಆಗಿದೆ. ಮತ್ತು ಇದು ಪರಿಸರ ಸ್ನೇಹ ಆಗಿರೋದ್ರಿಂದ ನಾವು ಭೂಮಿಯಲ್ಲಿ ಹೂತಾಕಿದ್ರೂ ಕೂಡ ಯಾವುದೇ ರೀತಿ ಕರಗತ್ತೆ, ಜೊತೆಗೆ ಯಾವುದೇ ರೀತಿ ಹಾನಿ ಆಗೋದಿಲ್ಲ. ಪ್ಯೂರ್ ಕಾಟನಿಂದ ಮಾಡಿದ್ದಾರೆ. ಓಕೆ, ಪರಿಸರ ಸ್ನೇಹಿಯಾಗಿದೆ. ಈಗ ನೋಡಿ, ಹೊರಗಡೆ ಪ್ಯಾಡನ್ನು ನೀವು ಅಬ್ಸರ್ವ್ ಮಾಡ್ಬೋದು. ಒಂದ್ಸಲಿ ಕಟ್ ಮಾಡಿದರೆ, ಓಪನ್ ಮಾಡಿದರೆ ಈ ಥರ ಮುಚ್ಚಿಡ್ತೀವಿ, ಮತ್ತೆ ಕೈ ತೆಗೆದಾಗ ಅದು ಓಪನ್ ಆಗುತ್ತೆ. ಸೊ ಬ್ಯಾಕ್ಟೀರಿಯಾಗಳು ಮತ್ತೆ ಅಲ್ಲಿ ಉತ್ಪತ್ತಿ ಆಗುತ್ತೆ, ನಮ್ಮ ದೇಹಕ್ಕೆ ಹಾನಿ ಆಗುತ್ತೆ ನಾವು ಅದನ್ನೇ ಯೂಸ್ ಮಾಡಿದಾಗ. ಸೊ ಈ ರೀತಿ ಒಂದು ಕ್ಲೋಸಿಂಗ್ ಮೆಥಡ್ ಇಲ್ಲ, ಬೇರೆ ಪ್ಯಾಡಲ್ಲೂ ಕೂಡ ಇಲ್ಲ. ಆದರೆ ನಮ್ಮಲ್ಲಿ ಒಳ್ಳೆ ಕ್ವಾಲಿಟಿ ಇದೆ, ಕ್ಲೋಸಿಂಗ್ ಇದೆ. ಈಗ ನಾವು ಬೇರೆ ಪ್ಯಾಡ್ಗೂ ನಮ್ಮ ಪ್ಯಾಡ್ಗೂ ವ್ಯತ್ಯಾಸ ನೋಡೋಣ. ಮತ್ತು ಇದನ್ನೆಲ್ಲ ಫುಲ್ ಪ್ಲಾಸ್ಟಿಕ್ಕಿಂದ ಮಾಡಿದ್ದಾರೆ, ಇದು ಬರೀ ಟಿಶ್ಯೂಯಿಂದ ಆಗಿದೆ. ನಮ್ಮದು ಪ್ಯೂರ್ ಕಾಟನ್ನಿಂದ ಆಗಿದೆ. ಪ್ಯಾಡ್ಗಳಲ್ಲಿ ಗಮನಿಸಬಹುದು ನೀವು, ಇದಕ್ಕೆ ಡೈಆಕ್ಸೈಡ್ ಅಂತಕ್ಕಂಥ ಒಂದು ಕೆಮಿಕಲ್ನ ಹಾಕಿರ್ತಾರೆ. ಇದರಿಂದ ನಮ್ಮ ಗರ್ಭಕೋಶಕ್ಕೆ ಇನ್ಫೆಕ್ಷನ್ ಆಗೋದು, ಸೋಂಕಾಗೋದು, PCOD ಅಂತ ಸಮಸ್ಯೆಗಳು ಬರೋದು. ಸೊ ಈ ಥರದ್ದು ಒಂದು ಸಮಸ್ಯೆಗಳು ಹೆಣ್ಮಕ್ಳಲ್ಲಿ ಕಾಡುತ್ತೆ. ಹೆಚ್ಚಾಗಿ ಪ್ಲಾಸ್ಟಿಕ್ ಇರುತ್ತೆ ಮತ್ತು ಅದಕ್ಕೆ ಬ್ರೆಥಬಲ್ ಲೇಯರ್ಸನ್ನು ಕೊಟ್ಟಿರೋದಿಲ್ಲ. ಓನ್ಲಿ 1 ಲೇಯರ್ಸ್ ಇರೋ ಕಾರಣ ನಮಗೆ ಅಲ್ಲಿ ಯಾವುದೇ ರೀತಿಯ ಒಂದು ಕಂಫರ್ಟನ್ನು ಫೀಲ್ ಮಾಡೋದಕ್ಕಾಗೋದಿಲ್ಲ. ಹಿಚ್ಚಿಂಗ್ ಆಗೋದು, ಇರಿಟೇಷನ್ ಆಗೋದು, ರ್ಯಾಷಸ್ ಆಗೋದು, ಇನ್ಫೆಕ್ಷನ್ಸ್ ಆಗೋದು, ಈ ಎಲ್ಲ ರೀತಿಯ ಸಮಸ್ಯೆಗಳು ಪೀರಿಯಡ್ಸ್ ಆದಾಗಲೇ ಹೆಣ್ಮಕ್ಳಿಗೆ ಬರ್ತಾ ಇರುತ್ತೆ. ಸೊ ಒಂದು ಕಂಫರ್ಟ್ ಲೈಫನ್ನು ಲೀಡ್ ಮಾಡೋಕ್ಕಾಗೋದಿಲ್ಲ. ಎಷ್ಟೋ ಹೆಣ್ಮಕ್ಳು ಸ್ಕೂಲು ಕಾಲೇಜುಗಳಿಗೆ ಕೆಲಸಕ್ಕೆ ಹೋಗೋದಿಲ್ಲ ಈ ಒಂದು ಪೀರಿಯಡ್ಸ್ ಕಾರಣಕ್ಕಾಗಿ. ಹೊಟ್ಟೆ ನೋವು ಬರೋದು ಒಂದು ಸಮಸ್ಯೆ ಆದರೆ ಕಂಫರ್ಟ್ ಲೈಫನ್ನು ಲೀಡ್ ಮಾಡೋಕ್ಕಾಗೋದಿಲ್ಲ ಅನ್ನೋದು ಕೂಡ ಮತ್ತೊಂದು ಸಮಸ್ಯೆ ಆಗಿರುತ್ತೆ. ಹೆಣ್ಣು ಮಕ್ಕಳು ಈ ಟೈಮಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಿರುತ್ತೆ, ಸುಸ್ತಾಗ್ತಿರುತ್ತೆ, ಹೊಟ್ಟೆ ನೋವಿರುತ್ತೆ, ಸೊಂಟ ನೋವಿರುತ್ತೆ. ಅದ್ರ ಜೊತೆಗೆ ಈ ಪೀರಿಯಡ್ಸ್ ಪ್ರಾಬ್ಲಮಲ್ಲಿ ಅವ್ರಿಗೆ ಕಂಫರ್ಟ್ ಅನ್ನೋದು ಕೂಡ ಒಂದು ಪ್ಯಾಡಿಂದ ಸಿಗೋದಿಲ್ಲ ಅನ್ನೋದೇ ಆದರೆ ಅವರು ಯಾವ ರೀತಿ ಖುಷಿಯಾಗಿರೋಕ್ಕಾಗತ್ತೆ. ಹಾಗಾಗಿ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಈ ಟೈಮಲ್ಲಿ ರೆಸ್ಟ್ ಅನ್ನೋದು ಎಷ್ಟು ಇಂಪಾರ್ಟೆಂಟೋ, ಅವರು ಕಂಫರ್ಟಬಲ್ ಆಗಿ ನಿದ್ದೆ ಮಾಡೋದು, ರೆಸ್ಟ್ ಮಾಡೋದು, ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ನಾವು ಪ್ರತಿಯೊಬ್ಬರು ಕೂಡ ಒಂದು ಒಳ್ಳೆ ರೀತಿಯ ಬ್ಯಾಕ್ಟೀರಿಯಾ, ಫಂಗಲ್ಸ್, ಇನ್ಫೆಕ್ಷನ್ಸ್ ಯಾವುದು ಆಗದೇ ಇರೋ ರೀತಿ ಬ್ರೆಥಬಲ್ ಲೇಯರ್ ಇರ್ತಕ್ಕಂತಹ ಒಂದು ಕಂಫರ್ಟ್ ಇರ್ತಕ್ಕಂತಹ ಪ್ಯಾಡ್ಗಳನ್ನು ಹೊರಗಡೆ ಇರ್ತಕ್ಕಂಥ ಪ್ಯಾಡ್ದು ಅಬ್ಸರ್ವ್ ಮಾಡಿ, ಬ್ರ್ಯಾಂಡೆಡ್ ಪ್ಯಾಡ್ಗಳು. ಅದಕ್ಕೆ ನಾನು ಎಲ್ಲದಕ್ಕೂ ಸಮ ಪ್ರಮಾಣದಲ್ಲಿ ನೀರು ತೊಗೊಂಡಿದ್ದೀನಿ. ಅದಕ್ಕೂ ಜಸ್ಟ್ ಅರ್ಧ ಗ್ಲಾಸ್ ನೀರು ಹಾಕ್ತಿದ್ದ ಹಾಗೇ ಅದು ಅಬ್ಸರ್ವ್ ಆಗ್ತಾಯಿಲ್ಲ, ಸ್ಟಾಪ್ ಆಗೋಯ್ತು ಲೀಕೇಜ್ಗೆ. ಇದು ಜಸ್ಟ್ ಟಿಶ್ಯೂಯಿಂದ ಮಾಡಿರ್ತಾರೆ ಅಷ್ಟೇ. ಜಸ್ಟ್ ಇದು ಅಷ್ಟೇ, ಹಾಫ್ ಗ್ಲಾಸ್. ಸೈಡ್ ಲೀಕೇಜ್ ಆಗ್ತಾಯಿದೆ, ಯಾಕಂದರೆ ಹೊರಗಡೆ ಹೆಣ್ಮಕ್ಳಿಗೆ ಸೈಡ್ ಲೀಕೇಜೇ ಪ್ರಾಬ್ಲಮ್ ಆಗೋದು. ಎರಡೂ ಕಡೆ ಎರಡೂ ಪ್ಯಾಡಲ್ಲೂ ಸೈಡ್ ಲೀಕೇಜ್ ಆಗ್ತಾಯಿದೆ. ಅಬ್ಸರ್ವಿಂಗ್ ಕೆಪಾಸಿಟಿ ಸಿಕ್ಕಾಬಟ್ಟೆ ಕಡಿಮೆ ಇದೆ. ಇದು ನಮ್ಮದು ಫ್ರೀಡಮ್ ಪ್ಯಾಡ್ಗೆ ನೋಡಿ, ಹಾಕ್ತಿದ್ದಾಗೇ ಬ್ರೆಥಬಲ್ ಲೇಯರ್ ಇರೋದ್ರಿಂದ ಬೇಗ ಅಬ್ಸರ್ವ್ ಆಗ್ತಾಯಿದೆ. ಒಳ್ಳೆ ಡಿಸೈನಿಂಗ್ ಇರ್ತಕ್ಕಂತಹ, ಅಬ್ಸರ್ವಿಂಗ್ ಕೆಪಾಸಿಟಿ ಇರ್ತಕ್ಕಂತಹ ಫ್ರೀಡಮ್ ಪ್ಯಾಡ್ ನಮ್ಮದಾಗಿದೆ. ಜಸ್ಟ್ ಅಬ್ಸರ್ವ್ ಮಾಡಿ ನೋಡಿ, ನೋಡ್ತಿದ್ದಾಗೇ ಅಬ್ಸರ್ವ್ ಆಗ್ತಾಯಿದೆ. ಒಂದು ಗ್ಲಾಸ್ ಫುಲ್ ಅದು ಲಿಕ್ವಿಡನ್ನು ಆ ಪ್ಯಾಡ್ ಫುಲ್ಲು ಸ್ಪ್ರೆಡ್ ಮಾಡ್ತಾ ಇರೋದು. ಸೈಡ್ ಲೀಕೇಜ್ಗೂ ಕೂಡ ನೋಡಿ ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೈಡ್ ಲೀಕೇಜ್ಗೂ ವಾಟರ್ ಹಾಕಿದ್ರೆ ನೀವು ನೋಡಬಹುದು, ಫುಲ್ ಅಬ್ಸರ್ವ್ ಮಾಡ್ಕೊತಾ ಇದೆ. ಈ ಕಡೆ ನಾವು ಜಸ್ಟ್ ಒಂದು ಟಿಶ್ಯೂ ಮೂಲಕ ಅಬ್ಸರ್ವ್ ಮಾಡೋಣ ಎಷ್ಟು ಅದು ಅಬ್ಸರ್ವಿಂಗ್ ಕೆಪಾಸಿಟಿ ಇದೆ ಅನ್ನೋದಕ್ಕೆ. ನೋಡಿ, ಟಿಶ್ಯೂ ಇಡ್ತಿದ್ದಾಗೇ ಟಿಶ್ಯೂ ಫುಲ್ಲು ಒದ್ದೆ ಆಗ್ತಾಯಿದೆ. ನಮ್ಮದು ನೋಡಿ ಎಲ್ಲ ಹೀರ್ಕೊಂಡ್ಬಿಟ್ಟಿದೆ, ಫುಲ್ಲು ಟಿಶ್ಯೂ ಎಲ್ಲ ಒದ್ದೆ ಆಗಿಬಿಟ್ಟಿದೆ. ಈ ಥರ ಒದ್ದೆ ಆಗೋದ್ರಿಂದ ನಾವು ಹೆಣ್ಮಕ್ಳು ಕೂತಲ್ಲಿ ಕೆಲಸ ಮಾಡ್ತಿದ್ದಾಗ ಅದು ರಿವರ್ಸ್ ಹೋಗೋದ್ರಿಂದ ಕೆಟ್ಟ ರಕ್ತ ಯಾವತ್ತೂ ರಿವರ್ಸ್ ಹೋಗಬೇಕು. ನೋಡಿ, ನಮ್ಮದು ಸ್ವಲ್ಪ ಕೂಡ ಅಂಟ್ತಾ ಇಲ್ಲ, ನನ್ನ ಕೈ ಕೂಡ ಒದ್ದೆ ಆಗ್ತಾಯಿಲ್ಲ, ನೀವು ಅಬ್ಸರ್ವ್ ಮಾಡ್ಬೋದು. ಫುಲ್ ಡ್ರೈ ಆಗಿದೆ, ಫುಲ್ ಅಬ್ಸರ್ವ್ ಮಾಡ್ಕೊಂಬಿಟ್ಟಿದೆ ಪ್ಯಾಡು. ನೀವು ಹೊರಗಡೆ ನೋಡ್ಬೋದು, ಕೈ ಫುಲ್ ವೆಟ್ಟಾಯಿತು. ಈ ರೀತಿ ವೆಟ್ಟಿರೋದ್ರಿಂದ ಏನಾಗುತ್ತೆ ಅಂತಂದರೆ, ಹೆಣ್ಮಕ್ಳು ಕೂತಿದ್ದ ಜಾಗದಿಂದ ಬ್ಲಡ್ಡು ರಿಟರ್ನ್ ನಮಗೆ ಗರ್ಭಕೋಶಕ್ಕೆ ವಾಪಸ್ಸು ಹೋದಾಗ ಅಲ್ಲಿ ಗರ್ಭಕೋಶ ಸಮಸ್ಯೆಗಳಾಗಿರ್ಬೋದು, ವಾಟರ್ ಬಬಲ್ಸ್ ಆಗಿರ್ಬೋದು, ಇನ್ಫೆಕ್ಷನ್ಸು, ಬ್ಯಾಕ್ಟೀರಿಯಾಗಳು ಉತ್ಪತ್ತಿ ಆಗೋದು. ಈ ರೀತಿ ಪ್ರತಿ ತಿಂಗಳು ನಾವು ಯೂಸ್ ಮಾಡ್ತಕ್ಕಂಥ ಪ್ಯಾಡಲ್ಲಿ ಈ ರೀತಿ ಇದ್ದರೆ ಯಾವ ರೀತಿ ನಾವು ಆರೋಗ್ಯನ ಕಾಪಾಡ್ಕೊಳ್ಳೋದು. ನೋಡಿ, ನೀವು ಇಲ್ಲಿ ಲೇಯರ್ನ ಅಬ್ಸರ್ವ್ ಮಾಡ್ಬೋದು. ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಒಂದೇ ಲೇಯರ್ ಇದೆ, ಪ್ಲಾಸ್ಟಿಕ್ ಕವರಿಗೆ 1 ಲೇಯರ್ ಕಾಟನ್ನ ಹಾಕಿದ್ದಾರೆ. ನೋಡಿ, ಅದು ಹಿಂಡ್ತಾ ಇದ್ದೀನಿ, ಏನು ಅಬ್ಸರ್ವ್ ಮಾಡ್ಕೊಂಡಿಲ್ಲ, ಜಸ್ಟ್ ಪ್ಲಾಸ್ಟಿಕ್ಕು. ಇದು ಜಸ್ಟ್ ಬರೀ ಟಿಶ್ಯೂಯಿಂದ ಆಗಿದೆ ಅಷ್ಟೇ. ಇದು ಒಳಗಡೆ ಟಿಶ್ಯೂ ಇದೆ, ಮೇಲ್ಗಡೆ ಫುಲ್ ಪ್ಲಾಸ್ಟಿಕ್ ಇದೆ. ಇದು ಕೂಡ ಅಬ್ಸರ್ವಿಂಗ್ ಕೆಪಾಸಿಟಿ ಇಲ್ಲ. ಇದೇ ಪ್ಯಾಡನ್ನು ನಾವು ಕಸಕ್ಕೆ ಕೊಡ್ತೀವಿ, ಅದು ಹಸುಗಳು ತಿನ್ನತ್ವೆ.
ಅದರಿಂದ ನಾನಾ ಕಾಯಿಲೆಗಳು ಬರತ್ತು, ಮನುಷ್ಯನಿಗೂ ಜೊತೆಗೆ ಪರಿಸರನೂ ಹಾಳು. ಮತ್ತು ಇದನ್ನು ಹಸುಗಳು ತಿನ್ನೋದ್ರಿಂದ ಅವುಗಳಿಗೂ ಕೂಡ ಕ್ಯಾನ್ಸರ್ಕಾರಕ ರೋಗಗಳು ಬರೋದಕ್ಕೆ ಈ ರೀತಿಯ ಒಂದು ಪ್ಲಾಸ್ಟಿಕ್ಕು ಕೂಡ ಕಾರಣ ಆಗ್ತಾಯಿದೆ. ಇದು ಅಷ್ಟೇ, ಜಸ್ಟ್ ಒಂದು ಟಿಶ್ಯೂ ಬಿಟ್ಟರೆ ಒಳಗಡೆ ಏನೂ ಇಲ್ಲ, ಜಸ್ಟ್ ಓನ್ಲಿ ಪ್ಲಾಸ್ಟಿಕ್ ಬಿಟ್ಟರೆ ಇನ್ನೇನೂ ಇಲ್ಲ. ಈಗ ನಮ್ಮದು ಪ್ಯಾಡನ್ನು ನೋಡ್ತಾ ಹೋಗೋಣ. ಇಲ್ಲಿ 5 ಲೇಯರಲ್ಲಿ ಇದೆ. ನಾನು ನಿಮಗೆ ಜಸ್ಟ್ ಇವಾಗ ಕಟ್ ಮಾಡಿ ನಿಮಗೆ ಲೇಯರ್ ಬೈ ಲೇಯರ್ ನಿಮಗೆ ತೋರಿಸ್ತಾ ಹೋಗ್ತೀನಿ. ಮೊದಲನೇದು ಸೈಡ್ ಲಾಕಿಂಗ್ ಏನಿದೆ ಅದು ನಿಮಗೆ ಏನಾಗುತ್ತೆ ಅಂತಂದರೆ ಸೈಡ್ ಲಾಕ್ ಅಬ್ಸರ್ವಿಂಗ್ ಕೆಪಾಸಿಟಿ ಇರುತ್ತೆ. ಅದರಿಂದ ನಾವು ಡ್ರೆಸ್ಗಳಿಗಾಗಿರ್ಬೋದು, ಬಟ್ಟೆಗಳಿಗಾಗಿರ್ಬೋದು ಯಾವುದೇ ರೀತಿ ಸ್ಪ್ರೆಡ್ ಆಗದೇ ಇರೋ ರೀತಿ ಲಾಕಿಂಗ್ ಸಿಸ್ಟಮನ್ನು ಕೊಟ್ಟಿರ್ತಾರೆ. ಸೈಡ್ ಲಾಕೇಜು ನಿಮಗೆ 2 ಸೈಡು ಸೈಡ್ ಲಾಕೇಜ್ ಇದೆ. ನಾನು ಇಲ್ಲಿ ವಾಟರ್ನ ಹಾಕಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಸೈಡ್ ಲಾಕ್ಗಳು ಕೂಡ ಅಬ್ಸರ್ವಿಂಗ್ ಕೆಪಾಸಿಟಿನ ಹೊಂದಿದೆ ಅನ್ನೋದನ್ನು ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಮೇಲ್ಗಡೆದು ನಿಮಗೆ ಬ್ರೆಥಬಲ್ ಲೇಯರ್ ಇರೋದ್ರಿಂದ ಅಬ್ಸರ್ವಿಂಗ್ ಕೆಪಾಸಿಟಿ ಇರೋದ್ರಿಂದ ಬೇಗ ಹೀರ್ಕೊಳ್ಳುತ್ತೆ. ತುಂಬ ಉದ್ದ ಇದೆ, ಎಲ್ಲರೂ ಕಂಫರ್ಟಬಲಾಗಿ ಇದನ್ನು ಹಾಕೋಬೋದು. ಈಗ ಓಪನ್ ಮಾಡ್ತಾ ಇದ್ದೀನಿ. ಮೊದಲನೇ ಲೇಯರು ನಿಮಗೆ ಬ್ರೆಥಬಲ್ ಲೇಯರು ಕಂಫರ್ಟ್ ಇದ್ದರೆ, 2ನೇ ಲೇಯರಲ್ಲಿ ಬಂದು ರೆವಲ್ಯೂಷನರಿ ಆದಂತಹ ಅಯಾನ್ ಮ್ಯಾಗ್ನೆಟಿಕ್ ನ್ಯಾನೋ ಸಿಲ್ವರ್ ಟೆಕ್ನಾಲಜಿನ ಯೂಸ್ ಮಾಡಿದ್ದಾರೆ. ಇದು ಪ್ಯಾರಾ ಇಂಡಸ್ಟ್ರೇಟ್ ಪ್ಯಾಡ್ ಆಗಿರೋದ್ರಿಂದ ಇದು ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಬ್ಯಾಕ್ಟೀರಿಯಾಗಳನ್ನು, ಫಂಗಲ್ಸ್, ಇನ್ಫೆಕ್ಷನ್ಸ್ ಯಾವುದು ನಮಗೆ ಏನೂ ಹಾನಿ ಆಗದೆ ಇರೋ ರೀತಿ ಕಾಪಾಡುತ್ತೆ. ಜೊತೆಗೆ ಇದು ನಮ್ಮ ಹೆಲ್ತ್ಗೆ ತುಂಬಾ ಬೆನಿಫಿಟ್ ಆಗ್ತಕ್ಕಂಥ ಒಂದು ಟೆಕ್ನಾಲಜಿನ ಇಲ್ಲಿ ಯೂಸ್ ಮಾಡಿದ್ದಾರೆ. ನೆಕ್ಸ್ಟ್ ಲೇಯರ್ ಬಂದು ನಿಮಗೆ ಪಾಲಿಮರ್ ಜೆಲ್ ಅಂತ. ಇದು ಸ್ಟೆರ್ಲೈಸ್ ಮಾಡಿರ್ತಕ್ಕಂಥ ಪಾಲಿಮರ್ ಜೆಲ್ ಆಗಿರುತ್ತೆ. ಯಾವುದೇ ಬ್ರ್ಯಾಂಡೆಡಲ್ಲಿ ನೀವು ಇದನ್ನು ಅಬ್ಸರ್ವ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಆದರೆ ನಮ್ಮಲ್ಲಿ ಪಾಲಿಮರ್ ಜೆಲ್ ಇರೋದ್ರಿಂದ ನಿಮಗೆ 3 ಪಟ್ಟು ಅಬ್ಸರ್ವಿಂಗ್ ಕೆಪಾಸಿಟಿ ಇದೆ. ತಕ್ಷಣ ಲಾಕಿಂಗ್ ಸಿಸ್ಟಮ್ ಇದೆ. ನಿಮ್ಗೆ ಯಾವುದೇ ರೀತಿ ಅನ್ಕಂಫರ್ಟ್ ಆಗೋದಿಲ್ಲ, ಕಂಫರ್ಟ್ ಫೀಲ್ ಮಾಡ್ತೀರಾ. ನಾರ್ಮಲ್ ಡೇಸಲ್ಲಿ ಯಾವ ರೀತಿ ನೀವು ಇರ್ತೀರೋ ಅದೇ ರೀತಿ ಇರ್ತೀರಾ. ಎಕ್ಸ್ಟ್ರಾ ನಾನು ವಾಟರ್ ತೊಗೊಂಡು ಅದಕ್ಕೂ ಕೂಡ ಇಲ್ಲಿ ಪಾಲಿಮರ್ ಜೆಲ್ನ ಹಾಕ್ತಾ ಇದ್ದೀನಿ. ನೀವು ನೋಡ್ಬೋದು, ಅಲ್ಲೂ ಕೂಡ ಅಬ್ಸರ್ವ್ ಮಾಡ್ಕೊಂಡಿದ್ದೆ ಆಲ್ರೆಡಿ. ಈ ರೀತಿ ಒಂದು ತಕ್ಷಣ ಲಾಕಿಂಗ್ ಸಿಸ್ಟಮ್ ಇರೋದ್ರಿಂದ ಹೆಣ್ಮಕ್ಳು ಎಲ್ಲಿಗೆ ಬೇಕಾದರೂ ಹೋಗ್ಬೋದು, ಕಂಫರ್ಟ್ ಫೀಲ್ ಮಾಡ್ಬೋದು, ಆರಾಮಾಗಿರ್ಬೋದು. ಯಾವುದೇ ಇಚ್ಚಿಂಗು, ರ್ಯಾಷಸ್ಸು, ಇನ್ಫೆಕ್ಷನ್ಸು ಯಾವುದೂ ಕೂಡ ಆಗೋದಿಲ್ಲ. ಡ್ರೈ ಆಗಿದೆ ನೋಡಿ ನನ್ನ ಕೈಯೂ ಕೂಡ. ಜೊತೆಗೆ ಹಿಂದಗಡೆ ಅಂಟೋದು ಫುಲ್ ಅಂಟುವಿಕೆ ಗಟ್ಟಿಯಾಗಿ ಕೊಟ್ಟಿರೋದ್ರಿಂದ ನಮಗೆ ಯಾವುದೇ ರೀತಿ ಏನೋ ಆ ಕಡೆ ಈ ಕಡೆ ರ್ಯಾಷಸ್ ಆಗಲಿ, ಇನ್ಫೆಕ್ಷನ್ಸ್ ಆಗಲಿ ಏನೂ ಆಗದೆ ರೀತಿ ಕಂಫರ್ಟಬಲ್ ಆಗಿರುತ್ತೆ. ಓಕೆ, ನೋಡಿದ್ರಲ್ವಾ ಡಿಫ್ರೆನ್ಸಿಯೇಷನ್ನು ನಮ್ಮ ಕಂಪನಿಯ ಪ್ರಾಡಕ್ಟಲ್ಲಿ ಎಷ್ಟು ಡಿಫ್ರೆಂಟ್ ಇದೆ, ಕ್ವಾಲಿಟಿ ಇದೆ, ಮತ್ತು ಯಾವ್ಯಾವ ರೀತಿಯ ಟೆಕ್ನಾಲಜಿಗಳನ್ನು ಯೂಸ್ ಮಾಡಿದ್ದಾರೆ ಅಂತ. ಇವಾಗ ಹೆಣ್ಮಕ್ಳು ಪ್ರತಿಯೊಬ್ಬರು ಏನು ನಮ್ಮ 14ರಿಂದ 45 ವಯಸ್ಸಿನವರೆಗೂ ನಾವು ಏನು ಈ ಪೀರಿಯಡ್ಸ್ ಪ್ಯಾಡ್ಗಳನ್ನು ಯೂಸ್ ಮಾಡ್ತಾ ಇರ್ತೀವಿ, ಅದು ಕ್ವಾಲಿಟಿ ಇರಬೇಕು. ಜೊತೆಗೆ ನಮ್ಮ ಆರೋಗ್ಯ ತುಂಬ ಇಂಪಾರ್ಟೆಂಟು. ಯಾವುದೇ ರೀತಿಯ ಗರ್ಭಕೋಶ ಸಮಸ್ಯೆಗಳು ಬರಬಾರ್ದು ಅನ್ನೋದಾದರೆ ನಾವು ಒಳ್ಳೆ ಕಂಪನಿ ಪ್ಯಾಡ್ಗಳನ್ನು ಯೂಸ್ ಮಾಡಬೇಕು. ಹಾಗಾಗಿ ನೀವು ಬಳಸಿ, ನಿಮಗೆ ಗೊತ್ತಿರೋರ್ಗೂ ಇದ್ರ ಬಗ್ಗೆ ಮಾಹಿತಿನ ತಿಳಿಸಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.